ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನ ಅಂಜನ ಮಾಡ್ತಾ ಇರೋ ನಾಟಕ ಎಲ್ಲ ಅಜಿತ್ಗೆ ಗೊತ್ತಾಗಿರುತ್ತೆ. ಅಂಜನ ಯಾವುದೇ ಕಾರಣಕ್ಕೂ ಬದಲಾಗಕ್ಕಂತೂ ಸಾಧ್ಯನೇ ಇಲ್ಲ. ಅವಳು ನನ್ನ ಮತ್ತೆ ಭೂಮಿ ಮಧ್ಯೆ ಏನಿದೆ ಅಂತ ತಿಳ್ಕೋಬೇಕು ಅಂತಾನೆ ಎಲ್ಲ ಪ್ಲಾನ್ ಮಾಡಿ ನಾಟಕ ಮಾಡ್ತಾ ಇದ್ದಾಳೆ. ಅಂಜನ ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ. ನಾವು ಅದನ್ನ ತಿಳ್ಬಾರ್ದು ಅಂತ ಹೇಳಿ ಏನ್ ಮಾಡೋದು, ಹೇಗಾದ್ರೂ ಮಾಡಿ ಅವಳ ನಾಟಕನ ಬಯಲ್ ಮಾಡ್ಬೇಕಲ್ವಾ ಅಂತ ಅಜಿತ್ ಅನ್ಕೊಂತಾ ಇರ್ತಾನೆ. ಆಗ ಭೂಮಿ ಹೇಳ್ತಾಳೆ, ಇಲ್ಲ ಸಾಹೇಬ್ರೆ, ನಂಗೆ ಯಾಕೋ ಅನಿಸ್ತಾ ಇಲ್ಲ. ಅಂಜನಾ ಮೇಡಮು ಈಗ ಒಳ್ಳೆಯವರಾಗಿದ್ದಾರೆ, ಬದಲಾಗಿದ್ದಾರೆ, ನನ್ನ ಮಾತನ್ನ ನಂಬಿ ಅಂತ ಭೂಮಿ ಹೇಳ್ತಾಳೆ. ಭೂಮಿ, ಎಲ್ಲರನ್ನೂ ನೀನು ಆದಷ್ಟು ಬೇಗ ನಂಬಿಡ್ತೀಯ, ಅದಕ್ಕೆ ನೀನು ಈ ತರ ಮಾತಾಡ್ತೀಯ. ಯಾವುದೇ ಕಾರಣಕ್ಕೂ ಅಂಜನಾ ಬದಲಾಗಿದ್ದಾಳೆ ಅಂತ ಅನ್ಕೋಬೇಡ. ಮಾಡ್ತಾ ಇರೋದು ನಾಟಕ, ನಮ್ಮಿಬ್ರ ಮಧ್ಯೆ ಏನಿದೆ ಅಂತ ತಿಳ್ಕೊಬೇಕು ಅಂತಾನೆ ಎಲ್ಲ ಮಾಡ್ತಾ ಇರೋದು ಅಂತ ಅಜಿತ್ ಹೇಳ್ತಾರೆ. ಸರಿ, ಹಾಗಾದ್ರೆ ಆ ಥರ ನಾಟಕ ಮಾಡ್ತಾ ಇದ್ರೆ ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಭೂಮಿ ಕೇಳ್ತಾಳೆ. ತಿಳ್ಕೊಳೋದು ಅಂದ್ರೆ ಹೇಗೆ ಅಂತ ನಾನು ಹೇಳ್ತೀನಿ. ನಾಳೆ ಅಂಜನಾ ಬಣ್ಣನ ಬಯಲ್ ಮಾಡ್ತಾ ಇದೀನಿ, ನೋಡ್ತಾ ಇರು ಅಂತ ಅಜಿತ್ ಹೇಳ್ತಾರೆ. ಏನ್ ಮಾತಾಡ್ತಾ ಇದ್ದೀರಾ ಸಾಹೇಬ್ರೆ, ಅದು ಹೇಗೆ ಅಂತ ಮೊದಲು ವಿಷಯ ಹೇಳಿ ಅಂತ ಭೂಮಿ ಕೇಳ್ತಾಳೆ. ಅದೆಲ್ಲ ಬೇಡ ಭೂಮಿ, ನಿನಗೆ ನೀನೇ ನೋಡ್ತಾ ಇರೋ, ನಾನು ಏನ್ ಮಾಡ್ತೀನಿ ಅಂತ ಎಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಅಜಿತ್ ಹೇಳ್ತಾರೆ. ಕಡೆ ಮನೆಗೆ ಅಜಿತ್ ಬ್ರೋಕರ್ನ ಕರ್ಸಿರ್ತಾರೆ. ಇದೇನಿದು ಚಂದ್ರಶೇಖರ್ ಅವರೇ, ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ ನಮ್ಮನೆಗೆ? ಇವಾಗ ಯಾವ ಸಮಾರಂಭನೋ ಅಥವಾ ಮದ್ವೆನೋ ಕಾರ್ಯಕ್ರಮನೂ ಇಲ್ವಲ್ಲ ನಮ್ಮನೆಗೆ ಅಂತ ಸಂಗೀತ ಕೇಳ್ತಾರೆ. ಒಂದ್ ನಿಮಿಷ, ನಾನೇ ಅವ್ರನ್ನ ಬರೋದು ಕೇಳಿದ್ದು, ಮನೆಯವ್ರಿಗೆ ಫೋನ್ ಮಾಡಿದ್ದು ಅಂತ ಅಜಿತ್ ಹೇಳ್ತಾನೆ. ಏನೋ ಅಜಿತ್, ನೀನ್ ಬರೋದು ಕೇಳಿದ್ಯಾ? ಏನಾದ್ರೂ ಪೂಜೆ ಇಟ್ಕೊಂಡಿದ್ಯೇನೋ ಸಂಗೀತ ಕೇಳ್ತಾರೆ. ನಾನು ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ ಅಂತ ಅಜಿತ್ ಹೇಳ್ತಾರೆ. ಮನೆ ಮುದ್ದು ಮಗಳಾದಂತ ಅಂಜನಾ ಇದ್ದಾಳಲ್ಲ, ಅವಳಿಗೆ ಮದುವೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಹೇಗೋ ಅಂಜನಾನೇ ಹೇಳಿದಾಳೆ, ಫಾರಿನ್ಗೆ ಹೋಗಿ ಬಂದಿದ ತಕ್ಷಣನೇ ನಾನು ನಿನ್ನನ್ನು ಮರ್ತಿದ್ದೀನಿ, ನೀನು ಮತ್ತೆ ಭೂಮಿ ಇಬ್ರು ಖುಷಿಯಾಗಿರಿ ಅಂತ ಅಂಜನಾ ಬಾಯ್ ತುಂಬಾ ಹೇಳಿದಾಳೆ. ಹಾಗಿದ್ಮೇಲೆ ಅಂಜನಾಗೆ ಒಂದೊಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋ ಅಂತ ಜವಾಬ್ದಾರಿ ಅಲ್ವಮ್ಮ, ಅದಕ್ಕೋಸ್ಕರ ಅಂತಾನೆ ಯಾನಿ ಅತ್ತೆಗೆ ಕಷ್ಟ ಆಗ್ಬಾರ್ದು ಅಂತ ಅವ್ರ ಜವಾಬ್ದಾರಿನ ನಾನ್ ತಗೊಂಡು ಪುರೋಹಿತ್ರನ್ನ ಬರೋದು ಕೇಳಿದೀನಿ. ಕೆಲವೊಂದು ತುಂಬಾ ಒಳ್ಳೆ ಫೋಟೋಗಳನ್ನ ತಂದಿದ್ದಾರೆ. ಡಾಕ್ಟರ್ಸು, ಇಂಜಿನಿಯರ್ಸು, ಪೊಲೀಸು ಎಲ್ಲರೂ ಕೂಡ ಇದ್ದಾರೆ. ತಗೊಳ್ಳಿ ಫೋಟೋ ನೋಡಿ, ನಿಂಗೆ ಯಾವ ಹುಡುಗ ಬೇಕೋ ಆ ಹುಡುಗನ್ ಸೆಲೆಕ್ಟ್ ಮಾಡು, ಹುಡುಗನ ಜೊತೆನೆ ನಿನ್ ಮದ್ವೆ ಹೇಳಿ ಅಜಿತ್ ಫೋಟೋ ಕೊಡ್ತಾರೆ. ದೇವಯಾನಿ ಮತ್ತೆ ಅಂಜನಂಗೆ ಶಾಕ್ ಆಗುತ್ತೆ. ಏನಪ್ಪ ಇದು, ಈಗಷ್ಟೇ ಬಂದಿರೋದು, ಆಗ್ಲೇ ಮದ್ವೆ ಅಂತಿದ್ಯಲ್ಲ? ದೇವಯಾನಿ ಕೇಳ್ತಾರೆ. ಅಯ್ಯೋ ಅತ್ತೆ, ಇದೇನಿತ್ತು, ಈಗಾಗ್ಲೇ ಅಂಜನೆಗೆ ಮದ್ವೆ ಮಾಡ್ಬೇಕು ಅಂತ ಗೊತ್ತಾಗಿತ್ತು, ಆದ್ರೆ ಏನೇನೋ ಆಗಿ ಅದೆಲ್ಲ ಹಾಳಾಗೋಯ್ತು. ಇದ್ಮೇಲೆ ನಾವು ಗ್ರ್ಯಾಂಡ್ ಆಗಿ ಅಂಜನನ ಮದ್ವೆ ಮಾಡ್ಬೇಕು, ಎಲ್ರೂ ಮದ್ವೆಲಿ ಓಡಾಡ್ಬೇಕು, ನಮ್ಮನೆ ಮೊದಲನೇ ಮದ್ವೆ ಇದು, ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅಜಿತ್ ಹೇಳ್ತಾರೆ. ಏನ್ ಮಾತಾಡ್ತಾ ಇದೀಯಾ, ನಾನು ಈಗಷ್ಟೇ ಬಂದಿದ್ದೀನಿ, ಇದೆಲ್ಲ ಯಾಕೆ ನನಗೆ ಅಂತ ಅಂಜನಾ ಕೂಡ ಹೇಳ್ತಾಳೆ. ಇದೇನಿದೆ ಈಗ ಮಾತಾಡ್ತಾ ಇದೀಯಾ, ನಿನ್ ಮದ್ವೆ ಅನ್ನೋದು ಹೀಗೆ ದೊಡ್ಡ ಕನ್ಸು, ಆದಷ್ಟು ಬೇಗ ಮದ್ವೆ ಆಗ್ಲೇಬೇಕು, ಎಲ್ಲ ನಿಂತ್ಕೊಂಡು ನಿನ್ ಮದ್ವೆ ಮಾಡ್ಬೇಕು ಅಲ್ವಾ ಭೂಮಿ? ಭೂಮಿ ಅಂತೂ ಮೊದಲೇ ರೆಡಿ ಆಗ್ಬಿಟ್ಟಿದ್ದಾಳೆ. ನಿಮ್ ಮದ್ವೆಲಿ ಪೂರ್ತಿ ಓಡಾಟ ಜವಾಬ್ದಾರಿ ಎಲ್ಲ ನಂದು ಭೂಮಿದು. ಅಜಿತ್ ಮತ್ತೆ ಭೂಮಿ ಹೇಳ್ತಾರೆ, ಅಂಜನಾ ಮೇಡಮ್, ನೀವಂತೂ ಮದ್ವೆ ಆಗ್ಬಿಟ್ರೆ ನಾವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀವಿ, ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ, ಬೇಗ ಬೇಗ ನಿಮ್ಗೆ ಯಾವ ಹುಡುಗ ಬೇಕು ನೋಡಿ. ಭೂಮಿ ಕೂಡ ಹೇಳ್ತಾಳೆ. ಆಗ ಅಂಜನಾ ಕೈಲಿದ್ದ ಫೋಟೋಗಳನ್ನೆಲ್ಲ ಹರಿದು ಚೂರ್ ಚೂರ್ ಮಾಡಿ ಬಿಸಾಕ್ತಾರೆ. ನೋಡಿದ ತಕ್ಷಣ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಆಗ ಅಂಜನಾ ಕೋಪ ಮಾಡ್ಕೊಂಡು, ನನಗೆ ಹುಡುಗನ ಹುಡುಕಿ ಅಂತ ನಿಮಗೆ ಹೇಳಿದ್ಯಾರು, ಅಷ್ಟಕ್ಕೂ ನಿಮಗೆ ಈ ಅಧಿಕಾರ ಕೊಟ್ಟಿದ್ಯಾರು? ನಾನು ತುಂಬಾನೇ ಕೋಪ ಮಾಡ್ಕೊಂಡು ಅಜಿತ್ ಮತ್ತೆ ಭೂಮಿ ಮನೆಯವರೆಲ್ಲರ ಮೇಲೂ ಕಾಡ್ತಾಳೆ. ಅಂಜು, ಏನ್ ಈ ತರ ಮಾತಾಡ್ತಾ ಇದೀಯಾ, ಅದನ್ನ ಮಾಡ್ಕೊಂಜು ಅಂತ ದೇವಯಾನಿ ಹೇಳಿದಾಗ, ಹೇಗೆ ಮಾತಾಡ್ತಾ ಇದೀನಿ ಮಾಮ್, ಇವರೆಲ್ಲರಿಗೂ ನನ್ನ ಮದುವೆ ಮಾಡಿ ಕಳಿಸೋದೊಂದೇ ಅನ್ಸುತ್ತೆ ಗುರಿ, ನಾನು ಈ ಮನೆ ಬಿಟ್ಟು ಹೋಗ್ಬೇಕು, ನನ್ನ ಕಳಿಸ್ಬೇಕು ಅಂತ ಅಜಿತ್ ಮತ್ತೆ ಭೂಮಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಈಗಷ್ಟೇ ಫಾರಿನಿಂದ ಬಂದಿದ್ದೀನಿ, ಎಷ್ಟೋ ತಿಂಗಳಾದ್ಮೇಲೆ, ಆದ್ರೆ ಇವ್ರು ನೋಡಿದ್ರೆ ಈಗಲೇ ಮದುವೆ ಮಾಡಿ ಕಳಿಸ್ಬೇಕು ಅಂತ ಇದಾರಲ್ಲ, ನನಗೆ ನನ್ನ ಮನೇಲಿ ಇರ್ಬೇಕು ಅಂತ ಇಷ್ಟ, ಏನೇ ನನ್ನ ಮದುವೆ ಆಗಿ ಇಲ್ಲಿಂದ ಎಲ್ಲೂ ಹೋಗಲ್ಲ, ಈ ಯಾವ ಹುಡುಗನೂ ಇಷ್ಟ ಇಲ್ಲ ಅಂತ ಅಂಜನಾ ಹೇಳ್ತಾಳೆ. ಆಗ ಅಜಿತ್ಗೆ ಆಶ್ಚರ್ಯ ಆಗುತ್ತೆ. ಮನೆಯವರೆಲ್ಲ ಏನ್ ಮಾಡ್ತಾ ಇದೀಯ ಅಂಜು, ಊಟನೆಲ್ಲ ಯಾಕೆ ಈ ತರ ಅರ್ದು ಬಿಸಾಕ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ನಂಗೆ ಯಾವ ಹುಡುಗನೂ ಬೇಕಾಗಿಲ್ಲ, ಯಾವ ಹುಡುಗನೂ ನಂಗೆ ಇಷ್ಟ ಇಲ್ಲ, ಇಷ್ಟ ಇರೋದು ಒಬ್ರೆ, ಅದು ಅಜಿತ್ ಮಾತ್ರನೇ ಅಂತ ಅಂಜನಾ ಹೇಳ್ತಾಳೆ. ಆಗ ಅಜಿತ್ ಮತ್ತೆ ಭೂಮಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಏನ್ ಮಾತಾಡ್ತಾ ಇದೀಯಾ, ಅಜಿತ್ ನಾ ಮರ್ತಿದ್ದೀನಿ, ಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ ಅಂತ ಕೇಳ್ತಾರೆ. ಆಗ ಹೌದು ಹೇಳಿದ್ದೆ, ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನನಗೆ ಅಜಿತ್ ಮಾತ್ರನೇ ಬೇಕಾಗಿರೋದು ಅಂತ ಅಂಜನಾ ಹೇಳ್ತಾಳೆ. ಅಂಜನಾ, ಏನ್ ಮಾತಾಡ್ತಾ ಇದೀಯಾ ನೀನು, ನನಗೀಗಾಗಲೇ ಮದುವೆ ಆಗಿದೆ, ಭೂಮಿನೇ ನನ್ನ ಹೆಂಡತಿ, ನಿನಗೂ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಭೂಮಿ ಮತ್ತೆ ನಾನು ಬೇರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಬೇಕು ಅಂತಾನೆ ನಾಟಕ ಮಾಡ್ತಾ ಇದೀಯಾ, ನೆನ್ನೆ ತಾನೇ ಎಲ್ಲಾನು ಮರ್ತಿದ್ದೀನಿ, ಮತ್ತೆ ಭೂಮಿ ಖುಷಿಯಾಗಿರಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ, ನೋಡಿದ್ರೆ ಈಗ ಮಾತಾಡ್ತಾ ಇದೆಯಲ್ಲ. ಅಜಿತ್ ಕೇಳ್ತಾನೆ, ಅದು ನೆನ್ನೆ ಹೇಳ್ದೆ, ಆದ್ರೆ
ನಾನು ಯಾವ ಹುಡುಗನ್ನು ಕೂಡ ಮದುವೆ ಆಗೋಲ್ಲ, ಮಾತ್ರನೇ ನಾನು ಮದುವೆ ಆಗೋದು, ನಿನ್ನನ್ನು ಮಾತ್ರನೇ ನಾನು ಪ್ರೀತಿಸೋದು, ಇನ್ನಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಐ ಲವ್ ಯು ಅಜಿತ್ ಅಂತ ಅಂಜನಾ ಹೇಳ್ತಾಳೆ. ಭೂಮಿ ಮತ್ತೆ ಅಜಿತ್ಗೆ ಇಬ್ಬರಿಗೂ ಶಾಕ್ ಆಗುತ್ತೆ. ಅಂಜನಾ ನಿಜವಾದ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ. ಇಷ್ಟು ದಿನ ನಾಟಕ ಮಾಡ್ತಾ ಇದ್ಲು ಅಂತಾನೂ ಗೊತ್ತಾಗುತ್ತೆ. ಏನಾಗಿದೆ ನಿನಗೆ? ಸುಮ್ಮನೆ ಏನೇನೋ ಮಾತಾಡಬೇಡ. ಎಷ್ಟೇ ಹೇಳಿದ್ರು ಕೂಡ ನಾನು ಯಾವತ್ತೂ ನಿನಗೆ ಸಿಗೋದಿಲ್ಲ. ಯಾವತ್ತಿದ್ರು ಭೂಮಿಗೆ ಮಾತ್ರ ಸೇರಿದವನು. ಅಜಿತ್ ಹೇಳ್ತಾನೆ, ಏನ್ ಬೇಕಾದ್ರೂ ಆಗಿರ್ಲಿ, ನಾನು ಮಾತ್ರ ನಿನ್ನನ್ನು ಮರೆಯಲ್ಲ, ನಾನು ಮಾತ್ರ ನಿನ್ನ ಪಡ್ಕೊಂತೀನಿ. ನೀನು ನನ್ನ ಗಂಡ ಆಗ್ತೀಯಾ, ನೋಡ್ತಾ ಇರು, ಇದು ನನ್ನ ಸವಾಲು ಅಂತ ಹೇಳಿ ಅಂಜನಾ ಹೇಳ್ತಾಳೆ. ಆಗ ಭೂಮಿಗೆ ಟೆನ್ಷನ್ ಆಗುತ್ತೆ. ಏನಿವ್ರು ಈ ಥರ ಮಾತಾಡ್ತಾ ಇದ್ದಾರೆ? ಅಪ್ಪಿತಪ್ಪಿನೂ ನಿನ್ನೆ ನಾನು ಇರೋ ಸತ್ಯನೆಲ್ಲ ಹೇಳ್ಬಿಟ್ಟಿದ್ರೆ ಏನು ಗತಿ ಏನಾಗ್ತಿತ್ತೋ ಏನೋ. ತಿಂಗಳು ಕಷ್ಟಪಟ್ಟಿದ್ದು ಎಲ್ಲ ಉಲ್ಟಾ ಆಗ್ತಾ ಇತ್ತು, ಪ್ಲಾನ್ ಎಲ್ಲ ಎಕ್ಕೊಟ್ಟೋಗ್ತಾ ಇತ್ತು. ದೇವ್ರೆ ನೀನೇ ಕಾಪಾಡಿದ್ಯಾ ಅಂತ ಭೂಮಿ ಅನ್ಕೊಂತಿರ್ತಾಳೆ. ಇದ್ರ ಎಲ್ಲರೂ ಈ ಅಂಜನಾ ಬದಲಾಗಿಲ್ಲ, ನಾಟಕ ಆಡ್ತಿದ್ದಾಳೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಈ ಥರ ಮಾಡಿದೆ. ಈ ಅಂಜನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಪ್ರತಿ ಸಲನೂ ನಾನೇ ಬೇಕು ಅಂತ ಹೇಳಿ ಮದುವೆ ಆಗ್ತೀನಿ, ನನ್ನ ಮತ್ತೆ ಭೂಮಿನ ಬೇರೆ ಮಾಡ್ತೀನಿ ಅಂತಾನೆ ಯಾವಾಗಲೂ ಅಂಜು ಯೋಚನೆ ಮಾಡ್ತಾ ಇರ್ತಾಳೆ. ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇವಳಿಗೆ ಯಾರಾದರೂ ಸರಿಯಾಗಿ ಬುದ್ಧಿ ಹೇಳಿ ಅಂತ ಅಜಿತ್ ಹೇಳ್ತಾನೆ. ಭೂಮಿ ಇದಕ್ಕೆ ಹೇಳೋದು ಯಾರನ್ನು ಅತಿಯಾಗಿ ನಂಬಾರ್ದು ಅಂತ. ಹೇಳ್ದಲ್ಲ, ಅವ್ರು ಬದಲಾಗಿದ್ದಾರೆ, ಅವ್ರು ತುಂಬಾ ಒಳ್ಳೆಯವರಾಗಿದ್ದಾರೆ ಅಂತ. ಗೊತ್ತಾಯ್ತು ನಿನಗೆ ಅವ್ರ ಬಣ್ಣ ಏನು ಅಂತ? ಅಜಿತ್ ಹೇಳಿದಾಗ, ಸಾಹೇಬ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಮಾತನ್ನ ನಂಬಲಿಲ್ಲ. ನಿಜವಾಗ್ಲೂ ಅಂಜನಾ ಬದಲಾಗಿದ್ದಾರೆ ಅಂತ ಹೇಳಿ ಅವ್ರ ಮಾತನ್ನ ನಂಬಿ ಈಗ ನೋಡಿದ್ರೆ ಅವ್ರ ಬಣ್ಣ ಏನು ಅಂತ ಗೊತ್ತಾಯ್ತು. ನಿನ್ನೆ ನಿಜವಾಗ್ಲೂ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಏನಾದ್ರೂ ಅಪ್ಪಿ ಹೇಳ್ಬಿಟ್ಟಿದ್ರೆ ಇವತ್ತೇನಾಗ್ತಿತ್ತೋ ಏನೋ. ನೀವು ದೂರ ಆಗ್ತಾ ಇದ್ವಿ, ನಾನು ನಿಮ್ಮನ್ನ ಮದುವೆ ಆಗಲೇಬೇಕು ಅಂತ ಹೇಳ್ತಿದ್ರು. ವಿಷಯ ಎಲ್ಲ ಗೊತ್ತಾದ್ಮೇಲೆ ಮನೆಯವ್ರು ಕೂಡ ಒಪ್ಕೊಂತಾ ಇದ್ರು. ಅಷ್ಟೇ ಅಲ್ಲದೆ ಅಂಜನಾ ಪರವಾಗಿ ನಿಲ್ತಾ ಇದ್ರು ಅಂತ ಭೂಮಿ ಹೇಳ್ತಾಳೆ. ಸರಿ ಭೂಮಿ, ಇನ್ ಮುಂದಾದ್ರೂ ಹುಷಾರಾಗಿರು, ಯಾವುದೇ ಕಾರಣಕ್ಕೂ ಅಂಜನಂಗೆ ಅನುಮಾನ ಬರಬಾರ್ದು. ಇನ್ನೆಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ತಲೆನೋವು ಶುರುವಾಗಿದೆ. ಅಂಜನಾ ವಾಪಸ್ ಫಾರಿನಿಂದ ಬಂದು ಮತ್ತೆ ನಮಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದಾಳೆ ಅಂತ ಅಜಿತ್ ಹೇಳ್ತಿರ್ತಾರೆ. ಸಾಹೇಬ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಎಲ್ಲದನ್ನು ನೋಡ್ಕೊತೀನಿ ಅಜಿತ್ ಹತ್ರ ಹೇಳ್ತಾಳೆ ಭೂಮಿ. ಈ ಕಡೆ ಮನಸ್ವಿನಿ ಕೋಪ ಮಾಡ್ಕೊಂಡು ಎಲ್ಲ ಮುಗಿದೋಯ್ತು ಅನ್ನೋ ಅಷ್ಟರಲ್ಲಿ ಅಂಜನಾ ಬಂದು ಅಜಿತೇ ಬೇಕು ಅಂತಿದ್ದಾಳಲ್ಲ, ನನಗೂ ಬೇಕಾಗಿರೋದೇ ಅಜಿತ್. ಹೇಗಾದ್ರೂ ಮಾಡಿ ಆ ಭೂಮಿಯಿಂದ ಮತ್ತೆ ಈ ಅಂಜನನಿಂದ ಅಜಿತ್ನ ದೂರ ಮಾಡಿ ಅಜಿತ್ನ ನಾನು ಪಡ್ಕೋಬೇಕು. ನನ್ನ ಪ್ರೀತಿಯ ಅಜಿತ್ ಅವನು. ಮನಸ್ವಿನಿ ಕೂಡ ಅಜಿತ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.